ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 10ನೇ ತರಗತಿಯ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ಈ ದಿನ ನಾವು ಈಮಾನ್ದಾರೋಂ ಕೆ ಸಮ್ಮೇಳನ ಮೇ ಅಂದರೆ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಅನ್ನೋ ಒಂದು ಪಾಠವನ್ನು ನೋಡೋಣ. ಈ ಪಾಠದ ವಿಧ ಯಾವುದಪ್ಪ ಅಂದರೆ ವ್ಯಂಗ್ಯ ರಚನಾ ಅಂತ. ವ್ಯಂಗ್ಯ ರಚನೆ ಮಾಡಿರುವಂಥದ್ದು. ಲೇಖಕರ ಪರಿಚಯ ನೋಡೋಣಂತೆ. ಈ ಲೇಖಕರು ಯಾರಪ್ಪ ಅಂದರೆ ಹರಿಶಂಕರ್ परसाई ಅವರು. ನೋಡ್ಕೊಳ್ಳಿ, कलम को लेखक की तलवार मानने वाले श्री हरिशंकर परसाई हिंदी साहित्य जगत की एक बेजोड़ निधि है. ಲೇಖನಿಯನ್ನೇ ಅಥವಾ ಪೆನ್ನನ್ನೇ ಒಂದು ಖಡ್ಗ ಅಂತ ತಿಳ್ಕೊಂಡಿರುವಂಥ, ಕತ್ತಿ ಅಂತ ತಿಳ್ಕೊಂಡಿರುವಂಥ ಲೇಖಕರಲ್ಲಿ ಒಬ್ಬರಾದಂಥ ಶ್ರೀ ಹರಿಶಂಕರ್ ಪರ್ಸಾಯಿ ಅವರು ಹಿಂದಿ ಸಾಹಿತ್ಯ ಜಗತ್ತಿನ ಒಂದು ಅದ್ಭುತವಾದಂತಹ, ಮರೆಯಲಾಗದಂತಹ ಒಂದು ಸಂಪತ್ತು, ನಿಧಿ ಅಂದರೆ ಸಂಪತ್ತಾಗಿದ್ದಾರೆ. इनका जन्म मध्य प्रदेश के जमानी गांव में 22 अगस्त 1924 को हुआ. ಇಂತಹ ಅದ್ಭುತವಾದಂಥ ನಿಧಿಯಾದಂತಹ ಶ್ರೀ ಹರಿಶಂಕರ್ ಪರ್ಸಾಯಿ ಅವರ ಜನನ ಮಧ್ಯಪ್ರದೇಶದ ಜಮಾನಿ ಎಂಬ ಒಂದು ಊರಿನಲ್ಲಿ 22 ಆಗಸ್ಟ್ 1924ನೇ ಇಸ್ವಿಯಲ್ಲಿ ಆಯಿತು. ಇನ್ಕಿ ಕುಚ್ ಪ್ರಮುಖ ರಚನಾಯೇ ಹೈ. ಇವರ ಪ್ರಮುಖವಾದಂಥ ರಚನೆಗಳು ಹೀಗಿದ್ದಾವೆ: ಹಸ್ತೆ ಹೈ, ರೋತೆ ಹೈ, ಭೂತ್ ಕೆ ಪಾಂವ್ ಪೀಛೆ, ಸದಾಚಾರ್ ಕಾ ತಾವೀಜ್, ವೈಷ್ಣವ್ ಕಾ ಫಿಸಲನ್ ಆದಿ ಅಂತ ಇವೆಲ್ಲ ಅವರ ರಚನೆಗಳು. ಹಿಂದಿ ಕೆ ವ್ಯಂಗ್ಯ ಸಾಹಿತ್ಯ ಕೆ ವಿಕಾಸ್ ಮೇ ಇನ್ಕಾ ಯೋಗದಾನ ಅದ್ವಿತೀಯ ಹೈ. ಹಿಂದಿ ಸಾಹಿತ್ಯದಲ್ಲಿ ವ್ಯಂಗ್ಯ ಸಾಹಿತ್ಯದ ಬೆಳವಣಿಗೆಯವರ ಒಂದು ಕೊಡುಗೆ ಅದ್ವಿತೀಯವಾಗಿದೆ ಅಂತ. ಇವರು ಅದ್ಭುತವಾದಂಥ ಇವರ ಹೆಚ್ಚಿನ ಭಾಗಗಳೆಲ್ಲವೂ ಕೂಡ ನಾವು ನೋಡ್ತಾ ಹೋಗಿದ್ರೆ ಎಲ್ಲ ಬರೀ ವ್ಯಂಗ್ಯವಾಗಿಯೇ ಬರೆಯುವಂಥದ್ದು ಅಂತ. ಈ ಆಶಯ ನೋಡೋಣಂತೆ ಮೊದಲು, ಆನಂತರ ಪಾಠ ಮುಂದುವರ್ಸೋಣ. प्रस्तुत व्यंग्य रचना में एक सामाजिक असंगति की ओर संकेत किया गया है. ಹೇಳ್ತಾರೆ, ಈ ಪ್ರಸ್ತುತವಾದಂಥ ವ್ಯಂಗ್ಯ ರಚನೆಯಲ್ಲಿ ಒಂದು ಸಾಮಾಜಿಕ ಅಸಂಗತಿ ಅಂದರೆ ವ್ಯತ್ಯಾಸ ಅಂತ, ಸಂಗತಿ ಅಂದರೆ ವಿಷಯವಲ್ಲದಂಥ ವಿಷಯದ ಬಗ್ಗೆ ಗುರುತನ್ನು ಮಾಡಿ ತೋರಿಸಿದ್ದಾರೆ ಅಂತ. ಇಸ್ಮೆ ಹಾಸ್ಯ ಅವರ ವ್ಯಂಗ್ಯಕ ಸುಂದರ ಸಮ್ಮಿಶ್ರಣ ಹೇ. ಈ ಒಂದು ರಚನೆಯಲ್ಲಿ ಹಾಸ್ಯ ಮತ್ತು ವ್ಯಂಗ್ಯದ ಒಂದು ಸುಂದರವಾದಂಥ ಮಿಶ್ರಣವನ್ನು ನಾವು ಕಾಣ್ತೇವೆ. इस रचना के माध्यम से परसाई जी ने ईमानदार कहने वाले लोगों की बेईमानी का पर्दाफाश किया है. ಈ ರಚನೆಯ ಮೂಲಕ ಪರ್ಸಾಯಿ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರಪ್ಪ ಅಂದರೆ, ಸಮಾಜದಲ್ಲಿ ತಮ್ಮನ್ನು ತಾವು ಪ್ರಾಮಾಣಿಕರು ಅಂತ ಹೇಳಿಸ್ಕೊಳ್ಳುವಂಥ ಜನರ ಅಪ್ರಾಮಾಣಿಕತೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಕೆಲವೊಂದು ಶಬ್ದಾರ್ಥಗಳಿದ್ದಾವೆ, ನೋಡ್ತಾ ಹೋಗಿ. ಫರ್ದಾಫಾಶ್ ಅಂದರೆ ಅನಾವರಣ ಮಾಡುವುದು, ಅನಾವರಣ ಅಂತ ಹಿಂದಿಯಲ್ಲೂ ಕರೀತಾರೆ. ಕತಯಿ ಅಂದರೆ ಹರ್ಗಿಜ್, ಕಬಿ ಭಿ ಅಂತಾರೆ. ಅಲ್ಫಿಯಾ, ಕಸಂ ಸೆ, ತಕಲೀಫ್, ಕಷ್ಟ, ಶಾನ್ದಾರ್, ವೈಭವಯುತ, ಡೆಲಿಗೇಟ್ ಅಂದರೆ ಪ್ರತಿನಿಧಿ ಅಥವಾ ಸದಸ್ಯ. ಜಲ್ಸಾ ಅಂದರೆ ಸಮಾರೋಹ, ಉತ್ಸವ. ಹಿಚಕ್ ಅಂದರೆ ಸಂಕೋಚ. ಗನಿಮತ್ ಅಂದರೆ ಖುಷಿ ಕಿ ಬಾತ್. ಚಶ್ಮಾ ಅಂದರೆ ಐನ, ಕನ್ನಡಕ ಅಂತ ಕರಿತೀವಿ. ಕಾಗಜಾತ್ ಅಂದರೆ ಕಾಗದ ಪತ್ರಗಳು. ಹಲ್ಲಾ ಅಂದರೆ ಗಲಾಟೆ, ಶೋರ್ ಅಂತ ಕರೀತಾರೆ, ಗಲಾಟೆ ಅಂತ ಕರಿತೀವಿ. ಇತ್ಮಿನಾನ್ ಅಂದರೆ ಭರವಸೆ ಅಥವಾ ನಂಬಿಕೆ, ವಿಶ್ವಾಸ ಇಡುವುದು. ಹರಾರತ್ ಅಂದರೆ ಲೈಟ್ ಆಗಿ ಜ್ವರ ಅಂತ, ಹಲ್ಕಾ ಜ್ವರ ಅಂತ ಕರೀತಾರೆ. ಹರ್ಗಿಜ್ ಅಂದರೆ ಬಿಲ್ಕುಲ್, ಕಿಸಿ ಬಿ ದಶಾಮಿ ಅಂದರೆ ಯಾವುದೇ ಒಂದು ಸ್ಥಿತಿಯಲ್ಲಿ ಅಂತ ಹೇಳಿ. ಸಿರ್ಹಾನ ಅಂದರೆ ತಕಿಯ, ದಿಂಬು ಅಂತ ಹೇಳ್ತಾರೆ. ನೋಡೋಣ. ಈಮಾನ್ದಾರೋಂಕೆ ಸಮ್ಮೇಳನ ಹೇಳಿದ್ನಲ್ಲ, ಪ್ರಾಮಾಣಿಕರ ಸಮ್ಮೇಳನದಲ್ಲಿ ನೋಡಿ. ಮೈನೆ ಕತೈ ಐಸಾ ಕುಚ್ ನಹಿ ಕಿಯಾ ಜಿಸೆ ಈಮಾನ್ದಾರ್ ಮಾನಾ ಜಾವ್. ಹರಿಶಂಕರ್ ಪರ್ಸಾಯಿ ಹೇಳ್ತಾರೆ, ನಾನು ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂಥ ಒಂದು ಎಂಥ ಕೆಲಸವನ್ನು ನಾನು ಯಾವತ್ತೂ ಮಾಡೇ ಇಲ್ಲ. ಯಾಕಂಗೆ ಹೇಳ್ತಾರಪ್ಪ ಅಂದರೆ, ನಾ ಜಾನೆ ಉನ್ನೇ ಕೈಸೆ ಯಹ ಭ್ರಮ್ ಹೋಗಯಾ ಕಿ ಮೈ ಈಮಾನ್ದಾರ್ ಹೂಂ. ಆದರೆ ಅವರಿಗೆ ಅವರು ಭ್ರಮೆಗೆ ಒಳಗಾಗಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ನಾನು ಪ್ರಾಮಾಣಿಕ ಅಂತ. ಅವ್ರು ಹೆಂಗೆ ಭ್ರಮೆಗೊಳಗಾದರೂ ನನಗಂತೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೊಂದು ಪತ್ರ ಸಿಗ ಹೇಳ್ತಾರೆ, ಮುಜೆ ಪತ್ರ ಮಿಲ. ಯಾಕೆಂದ್ರೆ ಯಾರೋ ಒಬ್ರು ಲೆಟರ್ ಬರ್ದಾರ ಅವರಿಗೆ. ಆ ಪತ್ರದಲ್ಲಿ ಏನು ಬರ್ದಾರಪ್ಪ ಅಂದರೆ, ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಈಮಾನ್ದಾರ್ ಸಮ್ಮೇಳನ ಕರ್ ರಹೆ ಹೈ. ಆ ಪತ್ರದಲ್ಲಿ ಬರೆದಿದ್ದು, ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಈ ನಗರದಲ್ಲಿ ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಆಪ್ ದೇಶಕ್ಕೆ ಪ್ರಸಿದ್ಧ ಈಮಾನ್ದಾರ್ ಹೈ. ನೀವು ಈ ದೇಶದ ಪ್ರಸಿದ್ಧರಾದಂಥ ಈ ಪ್ರಾಮಾಣಿಕರು ನೀವು ಅಂತ. ಹಮಾರಿ ಪ್ರಾರ್ಥನಾ ಹೈ ಕಿ ಆಪ್ ಇಸ್ ಸಮ್ಮೇಳನ ಕಾ ಉದ್ಘಾಟನ್ ಕರೆ. ನಿಮ್ಮಲ್ಲಿ ನಮ್ಮ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ, ನೀವು ಬಂದ್ಬಿಟ್ಟು ಈ ಸಮ್ಮೇಳನದ ಉದ್ಘಾಟನೆಯನ್ನು ಮಾಡಬೇಕು. ಹಮ್ ಆಪ್ಕೋ ಆನೆ ಜಾನೆ ಕಾ ಪಹಲೆ ದರ್ಜೆ ಕಾ ಕಿರಾಯ ದೇಂಗೆ ತಥಾ ಆವಾಸ್, ಭೋಜನ ಆದಿ ಕಿ ಉತ್ತಮ ವ್ಯವಸ್ಥಾ ಕರೆಂಗೆ. ನಾವು ನಿಮಗೆ ಬಂದು ಹೋಗೋದಕ್ಕೆ ಮೊದಲನೆಯ ಟ್ರೈನಲ್ಲಿ ಇರುತ್ತೆ, ಫಸ್ಟ್ ಕ್ಲಾಸ್ನ ಒಂದು
ಬಾಡಿಗೆಯನ್ನು ಕೊಡ್ತೀವಿ, ಆವಾಸ ಅಂದರೆ ಉಳ್ಕೊಳ್ಳೋಕೆ ಒಳ್ಳೆಯ ವ್ಯವಸ್ಥೆ ಮಾಡ್ತೀವಿ, ಊಟದ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ. आपके ಆಗಮನ से ईमानदारों तथा ಉದೀಯಮಾನ ईमानदारों की बड़ी प्रेरणा मिलेगी. ನೀವು ಬರೋದ್ರಿಂದ, ನಿಮ್ಮ ಆಗಮನದಿಂದ ಈಗಿರುವಂಥ ಪ್ರಾಮಾಣಿಕರಿಗೂ ಮತ್ತು ಮುಂದಾಗುವಂಥ ಪ್ರಾಮಾಣಿಕರಿಗೂ ಒಂದು ಪ್ರೇರಣೆ ಸಿಗುತ್ತೆ ಅಂತ. ಆದರೆ ಇವ್ರು ಹೇಳ್ಕೊಳ್ತಾರೆ, ನಾನು ಪ್ರಾಮಾಣಿಕ ಅಂದ್ಕೊಳ್ಳುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂತ. ಮುಂದೆ ಹೇಳ್ತಾರೆ, ಮೈ ಗಯಾ, ನಾನು ಹೋದೆ, ಲೇಕಿನ್ ಹಲ್ಫಿಯಾ ಕಹತಾ ಹೂँ ಕಿ ಇಮಾನ್ದಾರಿ ಕೆ ಲಿಯೇ ನಹೀ ಗಯಾ. ಅಲ್ಫಿಯಾ ಅಂದರೆ ಕಸಂಸೆ ಅಂತ ಬಂತಲ್ಲ, ಆದರೆ ಪ್ರಮಾಣವನ್ನು ಹೇಳ್ತೀನಿ, ನಾನು ಪ್ರಾಮಾಣಿಕತೆಯ ಒಂದು ದೃಷ್ಟಿಯಿಂದ ನಾನು ಹೋಗಲಿಲ್ಲ. ಈಮಾನ್ ಸೇ ಮುಜೆ ಕುಚ್ ಲೇನಾ ದೇನಾ ನಹೀ ಹೈ. ಆ ಪ್ರಾಮಾಣಿಕತೆಗೂ ನನಗೆ ಏನೂ ಸಂಬಂಧನೇ ಇಲ್ಲ. मैं यह हिसाब लगा कर गया कि दूसरे दर्जे में जाऊंगा और पहले दर्जे का किराया लूंगा. ಆದರೆ ನಾನು ಲೆಕ್ಕ ಹಾಕೊಂಡು ಹೋದೆ, ಹೋಗೋದು ಮಾತ್ರ ಸೆಕೆಂಡ್ ಕ್ಲಾಸಲ್ಲೇ ಹೋಗ್ತಾನೆ, ಬಾಡಿಗೆ ಇಸ್ಕೊಳ್ಳೋದು ಮಾತ್ರ ಫಸ್ಟ್ ಕ್ಲಾಸ್ ಎಂದು ಅಂತ. ಇಸ್ ತರ 100 ರೂಪಾಯಿ 150 ರೂಪಾಯಿ ಬಚೆಂಗೆ. ಈ ರೀತಿ ಮಾಡೋದ್ರಿಂದ ನನಗೆ 150 ರೂಪಾಯಿ ಉಳಿತದೆ. ಯಹ ಬೇಯಿಮಾನಿ ಕಹಲಾಯಿಗೆ. ನನಗೆ ಗೊತ್ತು ಇದು ಅಪ್ರಾಮಾಣಿಕತೆ ಅಂತ, ಅಪ್ರಾಮಾಣಿಕತೆ ಅನ್ಸ್ಕೊಳ್ಳುತ್ತೆ. पर उन लोगों ने मुझे राष्ट्रीय स्तर का ईमानदार माना ही क्यों. ಆದರೆ ಆ ಜನರು ನನ್ನನ್ನು ರಾಷ್ಟ್ರ ಮಟ್ಟದ ಪ್ರಾಮಾಣಿಕ ಅಂತ ಹೆಂಗೆ ಅಂದ್ಕೊಂಡ್ರು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿಕೊಂಡ್ರು. ಹೊರಟರು ಅವರು ಪ್ರಾಮಾಣಿಕರ ಸಮ್ಮೇಳನಕ್ಕೆ ಅಂತ. ಹೋದ ತಕ್ಷಣ ಏನಾಗುತ್ತೆ ನೋಡಿ ಹೇಳ್ತಾರೆ, ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುವಾ. ಆ ರೈಲ್ವೆ ಸ್ಟೇಷನಲ್ಲಿ ನನಗೆ ಅದ್ಧೂರಿಯಾದಂಥ ಒಂದು ಸ್ವಾಗತವಾಯಿತು. ಲಗ್ಭಗ್ 10 ಬಡಿ ಫೂಲ್ ಮಾಲಾ ಯೇ ಫಹನಾಯಿ ಗೈ. ಸುಮಾರು ಅಲ್ಲಿ ಬಂದಂಥವ್ರು ನನಗೆ ಸುಮಾರು 10 ದೊಡ್ಡ ದೊಡ್ಡ ಹೂವಿನ ಮಾಲೆಗಳನ್ನು ನನಗೆ ಹಾಕಿದರು, ಅತಿಥಿ ಅಲ್ವಾ, ಹಾಗಾಗಿ. ಆನಂತರ ಸೋಚ ಆಸ್ಪಾಸ್ ಕೋಯಿ ಮಾಲಿ ಹೋತೋ ಫೂಲ್ ಮಾಲಾಯೇ ಬಿ ಬೇಚ್ ಲೇತಾ. ನಾನು ಅವ್ರು ಹಾಕಬೇಕಾದ್ರೆ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಅಕ್ಕಪಕ್ಕದಲ್ಲೇ ಇದನ್ನು ಯಾರಾದರೂ ತಗೊಳ್ಳೋಲಿದ್ದರೆ ಅದನ್ನು ಕೂಡ ಹೂವಿನ ಮಾಲೆನೂ ಕೂಡ ಮಾರಿಬಿಡ್ತಿದ್ದೆ. ಮುಜೆ ಹೋಟೆಲ್ ಕೆ ಏಕ್ ಬಡೇ ಕಮರೆ ಮೇ ಟಹರಾಯ ಗಯ. ನನಗೆ ಒಂದು ಹೋಟೆಲ್ನಲ್ಲಿ ಒಂದು ದೊಡ್ಡವಾದಂಥ ಒಂದು ಕೋಣೆಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದರು. ಮೇರೆ ಕಮರೆಕ್ಕೆ ಬಾಯೇ ಅವರ ಸಾಮನೆ 2 ಹಾಲ್ತೆ. ನನ್ನ ಕೊಠಡಿಯ ಎಡಗಡೆ ಮತ್ತು ಎದುರುಗಡೆ 2 ದೊಡ್ಡ ಹಾಲ್ ಇದ್ವು. ಜಿನ್ಮೆ ಲಗ್ಭಗ್ 30-35 ಪ್ರತಿನಿಧಿ ಟಹರೈತೆ. ಆ ಹಾಲ್ನಲ್ಲಿ ಸುಮಾರು 30-35 ಸದಸ್ಯರು, ಆ ಸಮ್ಮೇಳನಕ್ಕೆ ಭಾಗವಹಿಸುವಂಥ ಸದಸ್ಯರು ಆ ಹಾಲ್ನಲ್ಲಿ ಉಳ್ಕೊಂಡಿದ್ರು. ಮೇರೆ 2 ಇಮಾನ್ದಾರ್ ಸಾಥಿ ಬಿ ಮೇರೆ ಹಿ ಕಮರೆ ಮೇ ಆಗೈ. ನನ್ನ 2 ಪ್ರಾಮಾಣಿಕ ಜೊತೆಗಾರರು ಕೂಡ ನನ್ನ ಕೋಣೆಯಲ್ಲಿ ಬಂದು ಉಳ್ಕೊಂಡ್ರು. ಮೈನೆ ಸೋಚ ತಾಲಾ ಲಗಾ ಜಾಯಗ ತೋ ಇನ್ನೇ ತಕ್ಲೀಫ್ ಹೋಗಿ. ನಾನು ಯೋಚನೆ ಮಾಡಿದೆ, ನಾನೇನಾದರೂ ಈ ಕೊಠಡಿಗೆ ಬೀಗ ಹಾಕಿದ್ರೆ ಪಾಪ ಅವ್ರಿಗೆ ತೊಂದರೆ ಆಗುತ್ತಲ್ವಾ ಅಂತ, ತಕ್ಲೀಫ್ ಅಂದರೆ ತೊಂದರೆ ಆಗ್ಬೋದು ಅಂತ. ಮೈನೆ ತಾಲಾನ ಹೀ ಲಗಾಯ. ಹಾಗಾಗಿ ನಾನು ಆ ಕೊಠಡಿಗೆ ರೂಮಿಗೆ ಬೀಗ ಹಾಕಲಿಲ್ಲ. ಉದ್ಘಾಟನ್ ಶಾನ್ದಾರ್ ಹೋದೆ. ಅದ್ದೂರಿಯಾದಂಥ ಒಂದು ಉದ್ಘಾಟನೆ ಆಯಿತು. ಭರ್ಜರಿಯಾಗಿ ಉದ್ಘಾಟನೆಯನ್ನು ಮಾಡಿದೆ ಸಮ್ಮೇಳನದ್ದು. ಮೈನೆ ಲಗ್ಭಗ್ ಗಂಟೆ ತಗ್ ಭಾಷಣ ದಿಯ. ನಾನು ಸುಮಾರು 1 ಗಂಟೆವರೆಗೆ ಆ ಸಮ್ಮೇಳನದ ಭಾಷಣವನ್ನು ಮಾಡಿದೆ. ಹೇಳ್ತಾರೆ, ಲೋಗ್ ಜಾಗ್ ಚುಕಿಯತೆ. ಆ ಭಾಷಣ ನಂತರ ಜನರು ಹೊರಟಿದ್ರು. ಸಮ್ಮೇಳನ ಮುಗಿದ ನಂತರ ಮೈಥಾ ಮುಖ್ಯ ಅತಿಥಿ. ನಾನು ಮುಖ್ಯ ಅತಿಥಿ. ಮುझसे ಲೋಗ್ ಬಾತೆ ಕರ್ ರಹೆ ಥೆ. ಯಾಕೆಂದರೆ ಮುಖ್ಯ ಅತಿಥಿಗಳಿಗೆ ಜನರು ಮಾತಾಡ್ತಾರೆ, ಆಯೋಜಕರೆಲ್ಲ ಸೇರ್ಕೊಂಡು ಮಾತಾಡ್ತಿರ್ತಾರಲ್ವ, ಹಾಗಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ನಂತರ ಮೈ ಚಲನೆ ಲಗ. ಎಲ್ಲರೂ ಹೋದ ನಂತರ ನಾನು ಹೊರಟೆ. ತೋ ಚಪ್ಪಲ್ ಪಹನ್ನೇ ಗಯ. ನೋಡಿ ನಾನು ಚಪ್ಪಲಿಯನ್ನು ಹಾಕೋಕ್ಕೋಸ್ಕರ ಹೋದೆ. ದೇಖಾ ಮೇರಿ ಚಪ್ಪಲೇ ಗಾಯಬ್ತಿ. ನೋಡಿದ್ರೆ ಪ್ರಾಮಾಣಿಕರ ಸಮ್ಮೇಳನದಲ್ಲಿ ನನ್ನ ಚಪ್ಪಲಿಗಳೇ ಮಾಯ. ನಯಿ ಅವರ ಅಚ್ಚಿ ಚಪ್ಪಲೇತಿ. ಹೊಸದಾಗಿ ಒಳ್ಳೆಯ ಒಂದು ಚಪ್ಪಲಿಯನ್ನು ತಗೊಂಡಿದ್ದೆ, ಮಾಯ ಹೋಗ್ಬಿಡ್ತು ಪ್ರಾಮಾಣಿಕರ ಸಮ್ಮೇಳನದಲ್ಲಿ. ಅಬ್ ವಹಾ ಏಕ್ ಜೋಡಿ ಫಟಿ ಪುರಾಣಿ ಚಪ್ಪಲೆ ಬಚೀತಿ. ಈಗಲ್ಲಿ ಹರಿದೋಗಿರುವಂಥ ಹಳೆಯದಾದಂಥ ಒಂದು ಚಪ್ಪಲಿಗಳೇ ಇದ್ವು. ಮೈನೆ ಉನ್ಹೇ ಹಿ ಪಹನ್ ಲಿಯಾ. ಮತ್ತು ನಾನು ಅದನ್ನೇ ಹಾಕ್ಕೊಂಡೆ. ಯಹ ಬಾತ್ ಫೈಲ್ ಗಯಿ ಕಿ ಮೇರಿ ನಯಿ ಚಪ್ಪಲಿ ಕೋಯಿ ಪಹನ್ ಗಯ. ಆ ಒಂದು ಸುದ್ದಿ ಆ ಸಮ್ಮೇಳನದಲ್ಲಿ ಹಬ್ಬ ಹೋಯಿತು, ಯಾರೋ ಅತಿಥಿಗಳ ಒಂದು ಚಪ್ಪಲಿನೇ ಕದ್ದೋಗ್ಬಿಟ್ಟಾರೆ ಅಂತ. ಅಷ್ಟರೊಳಗೆ ಆ ಸುದ್ದಿ ತಿಳಿದಂದನು ಏಕ ಈಮಾನ್ದಾರಾಗಿ ಡೆಲಿಗೇಟ್ ಮೇರೆ ಕಮ್ರೆ ಮೇ ಆಯೆ. ಆ ಸುದ್ದಿ ತಿಳಿದಂಥ ಪ್ರಾಮಾಣಿಕರ ಒಬ್ಬ ಸದಸ್ಯ ಬಂದು ನನ್ನ ಕೋಣೆಗೆ ಬಂದ. ಅವನು ಸೀದಾ ಕಹನೆಲೆಗೆ ಬಂದು ಹೇಳೋಕ್ಕೆ ಶುರು ಮಾಡಿದ್ರು. ಕ್ಯಾ ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ. ಏನು ಸ್ವಾಮಿ, ನಿಮ್ಮ ಚಪ್ಪಲಿ ಯಾರಾದ್ರೂ ಹಾಕ್ಕೊಂಡದ್ರು ಅಂತಲ್ಲ ಅಂದ. ಮೈನೆ ಕಹಾ ಇತನೆ ಬಡೆ ಜಲ್ಸೆ ಮೇ ಚಪ್ಪಲೋಂ ಕಿ ಅದಲಿ ಬದಲಿ ಹೋ ಈ ಜಾತಿಯೇ. ಹೂನಪ್ಪ, ಇಂಥ ದೊಡ್ಡದಾದಂಥ ಉತ್ಸವದಲ್ಲಿ ಚಪ್ಪಲಿಗಳು ಅದಲ ಬದಲಿ ಆಗ್ತವೆ. ಫಿರ್ ಮೈನೆ ಧ್ಯಾನ್ ಸೆ ದೇಖಾ
ಉನ್ಕೆ ಪಾವೋ ಮೇ ಮೇರಿ ಹಿ ಚಪ್ಪಲ್ ಐತಿ. ಹಾಗಂತ ಹೇಳ್ತಾ ಹೇಳ್ತಾ ನಾನು ಗಮನ ಇಟ್ಟು ನೋಡಿದೆ, ಆ ಪ್ರಾಮಾಣಿಕ ಡೆಲಿಗೇಟ್ನ ಕಾಲನ್ನು ನೋಡಿದಾಗ ಅವರ ಕಾಲಲ್ಲಿ ನನ್ನ ಚಪ್ಪಲಿಗಳು ಇದ್ವು, ನನ್ನ ಚಪ್ಪಲಿನ ಅವರೇ ಹಾಕೊಂಡಿದ್ರು. ವಹ ಬಿ ಮೇರಿ ಚಪ್ಪಲಿ ದೇಖ್ ರಹೆ ಥೆ, ಅವರು ಕೂಡ ನನ್ನ ಚಪ್ಪಲಿಗಳನ್ನು ನೋಡ್ತಾನೆ ಇದ್ರು. ವೇ ಬಹುತ್ ಕರ್ಕೆ ಉನ್ಹಿ ಕೀತೆ, ಯಾಕಪ್ಪ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರದ್ದು ಚಪ್ಪಲಿ, ಹಂಗಾಗಿ ಅವ್ರದ್ದೇ ಆಗಿತ್ತದು, ಹಂಗಾಗಿ ಅವರು ಅದನ್ನ ನೋಡ್ತಾ ಇದ್ರು. ನಾನು ಅವರ ಚಪ್ಪಲಿ, ನನ್ನ ಚಪ್ಪಲಿಗಳನ್ನ ನೋಡ್ತಾ ಇದ್ದೆ. ಪರ್ ವಹ ಬೇಹಿಚಕ್ ಮುಜೆ ಸಮಜಾನೆ ಲಗೆ, ಆದರೆ ಅವರಿಗೆ ಯಾವುದೇ ಒಂದು ಸಂಕೋಚ ಇಲ್ಲದೆ ನನ್ನ ಬಂದಿಗೆ ನನಗೆ ತಿಳುವಳಿಕೆ ಹೇಳಕ್ ಶುರು ಮಾಡಿದ್ರು. ದೇಖಿಯೇ ಚಪ್ಪಲಿ ಏಕ್ ಜಾಗ ನಹಿ ಉತಾರ್ನಿ ಚಾಹಿಯೆ, ನೋಡ್ರಿ ಸ್ವಾಮಿ, ಯಾವಾಗಲೂ ಚಪ್ಪಲಿನ ಒಂದ್ ಕಡೆ ಬಿಡಬಾರ್ದು. ಏಕ್ ಚಪ್ಪಲಿ ಯಹಾ ಉತಾರಿಯೇ ತೋ ದೂಸರಿ 10 ಫೀಟ್ ದೂರ್, ನೆನ್ಪಿಟ್ಕೊಳ್ಳಿ, ಒಂದು ಚಪ್ಪಲಿನ ಇಲ್ಲಿ ಬಿಟ್ರಿ ಅಂದ್ರೆ ಇನ್ನೊಂದು 10 ಫೀಟ್ 10 ಅಡಿ ದೂರದಲ್ಲಿ ಬಿಡಬೇಕು. ತಬ್ಬ ಚಪ್ಪಲಿ ಚೋರಿ ನಹಿ ಹೋತಿ, ಆಗ ಚಪ್ಪಲಿ ಕದಿಯೋಕೆ ಸಾಧ್ಯ ಇಲ್ಲ, ಕಳ್ತನ ಆಗಲ್ಲ. ಏಕಿ ಜಾಗ ಚೋಡಿ ಹೋಗಿ ತೋ ಕೊಯ್ ಬಿ ಪಹನ್ ಲೇಗ, ಒಂದೇ ಸ್ಥಳದಲ್ಲಿ ಬಿಟ್ರಿ ಅಂದ್ರೆ ಯಾರು ಹೊತ್ಕೊಂಡು ಹೋಗ್ತಾರೆ. ಮತ್ತೆ ಮೈನೆ ಐಸಾ ಹಿ ಕಿಯಾತ, ನಾನು ಹಾಗೆ ಮಾಡಿದ್ದೆ ಅಂದ್ರು. ಮೈ ದೇಖ್ ರಹಾ ತಾ ಕಿ ವಹ ಮೇರಿ ಹಿ ಚಪ್ಪಲೆ ಪಹನೆ ಹೇ ಅವ್ರು ಮುಜೆ ಸಮಜಾ ರಹೆ ಹೇ, ನಾನು ನೋಡ್ತಾ ಇದ್ದೀನಿ ಅವರು ನನ್ನ ಚಪ್ಪಲಿಗಳನ್ನ ಹಾಕ್ಕೊಂಡಿದ್ದಾರೆ ಮತ್ತು ನನಗೆ ತಿಳುವಳಿಕೆ ಹೇಳ್ತಿದ್ದಾರೆ. ಮೈನೆ ಕಹ ಕೋಯಿ ಬಾತ್ ನಹಿ ಸುಬಹ್ ದೂಸರಿ ಖರೀದ್ಲೂಂಗ, ನಾನು ಸಮಾಧಾನ ಮಾಡಿದೆ, ಇರಲಿ ಬಿಡಪ್ಪ, ಬೆಳಗ್ಗೆ ಬೇರೆ ಯಾವುದಾದ್ರೂ ಬೇರೆ ಹೊಸದು ತಗೊಳ್ಕೊಳ್ತೀನಿ ಅಂದ. ಆಪ್ಕಿ ಚಪ್ಪಲಿ ನಹಿ ಗೈ ಯಹ ಗನಿಮತ್ ಹೈ, ನಿನ್ನ ಚಪ್ಪಲಿ ಹೋಗ್ಲಿಲ್ಲ ತಾನೆ, ಇದೇ ಸಂತೋಷದ ವಿಚಾರ. ಗನಿಮತ್ ಅಂದರೆ ಸಂತೋಷದ ವಿಚಾರ, ಅಷ್ಟೇ ಸಾಕು ಅಂದ. ಫಿರ್ ಮೈನೆ ದೇಖಾ ಕಿ ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ಮತ್ತೆ ವಾಪಸ್ ಬಂದು ಕೋಣೆಯಲ್ಲಿ ಬಂದು ರೂಮಲ್ಲಿ ಬಂದು ನೋಡಿದ್ರೆ ಹಾಸಿಗೆ ಮೇಲೆ ಹಾಕುವಂಥ ಒಂದು ಹೊದಿಕೆ ಗಾಯಬ್, ಮಾಯ ಆಗಿತ್ತು. ಮೈನೆ ಆಯೋಜನಕರ್ತಾ ಉನ್ಸೆ ಕಹಾ ತೋ ಉನ್ಹೋನೆ ಜವಾಬ್ ದಿಯಾ ಹೋಟೆಲ್ ವಾಲೋನೆ ದುಲಾನೆ ಕೋ ಭೇಜ್ ದಿ ಹೋಗಿ ದೂಸರಿ ಆ ಜಾಯೇಗಿ. ಅಲ್ಲಿ ವ್ಯವಸ್ಥಾಪಕರಿಗೆ ನಾನು ಹೇಳಿದೆ, ಅವರು ಉತ್ತರ ಕೊಟ್ಟರು, ಹೋಟೆಲ್ನವ್ರೆಲ್ಲೋ ತೊಳೆಯಾಗಿ ತಗೊಂಡು ಹೋಗಿರ್ಬೋದು, ಬೇರೆ ಬರುತ್ತೆ ಬಿಡ್ರಿ ನಾನು. ಪರ್ ದೂಸರಿ ಆಯಿ ನಹಿ, ಆದರೆ ಎರಡನೇದು ಇನ್ನೊಂದು ಬರಲೇ ಇಲ್ಲ. ದೂಸರೇ ದಿನ ಗೋಷ್ಠಿಯ ಶುರು ಹೋಗಿ, ಮಾರನೇ ದಿನ ಅಥವಾ ಎರಡನೇ ದಿನ ಗೋಷ್ಠಿಗಳು ಶುರುವಾದವು. ರಾತ್ ಕೋ ಗೋಷ್ಠಿಯೂ ಸೇ ಲೌಟ, ಎಲ್ಲ ಗೋಷ್ಠಿಗಳನ್ನು ಮುಗಿಸ್ಕೊಂಡ್ಬಿಟ್ಟು ರಾತ್ರಿ ವಾಪಸ್ ಮತ್ತೆ ಬಂದೆ. ದೇಕಾಕಿ ದೋ ಅವ್ರ ಚಾದರೆ ಗಾಯಬ್ ಹೈ, ಬಂದು ನೋಡಿದ್ರೆ ಮತ್ತೆ 2 ಹೊದಿಕೆಗಳು ಮಾಯ. ತೀನೋ ಚಲಿಗೈ, 3ಕ್ಕೆ 3 ಹೊದಿಕೆಗಳು ಮಾಯ ಆಗಿತ್ತು. दूसरे दिन बैठक में जाने के लिए धूप का चश्मा खोजने लगा, ಮತ್ತೆ ಮೂರನೇ ದಿನ ನಾನು ಬೈಠಕ್ಗೆ ಹೋಗೋಕ್ಕೋಸ್ಕರನೇ ನನ್ನ ಕೂಲಿಂಗ್ ಗ್ಲಾಸ್, ಬಿಸಿಲಿಗೆ ಹಾಕುವಂಥ ಒಂದು ಚಶ್ಮಾನ ಹುಡ್ಕೋಕೆ ಶುರು ಮಾಡಿದೆ. ತೋ ನಹಿ ಮಿಲಾ, ಶಾಮ್ ಕೋ ಥಾ ಹೇಳ್ತಾರೆ, ಸಾಯಂಕಾಲ ಇತ್ತು ಆದರೆ ಈಗ ಕಾಣ್ತಾ ಇಲ್ಲ. ಮೈನೆ ಏಕ್ ದೋ ಲೋಗೋನ್ ಸೇ ಕಹಾ ತೋ ಬಾತ್ ಫೈಲ್ ಗೈ, ನಾನು ಅಲ್ಲಿರುವಂಥ 2-3 ಹೇಳಿದೆ, ನೋಡಪ್ಪ ನಂಗೆ ಚಶ್ಮಾ ಕಳೆದೋಗಿದೆ ಅಂತ. ಈ ವಿಚಾರ ಮತ್ತೆ ಪ್ರಸಾರ ಆಗ್ಬಿಡುತ್ತೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಇಸಿ ಸಮಯ ಬಗಲ್ ಕೆ ಕಮ್ರೆ ಮೇ ಹಲ್ಲಾ ಹುವಾ, ಈ ಸಮಯದಲ್ಲಿ ಮತ್ತೆ ನನ್ನ ಪಕ್ಕದ ಕೋಣೆಯಲ್ಲಿ ಜೋರಾಗಿ ಗಲಾಟೆ ಆಯಿತು. ಅರೇ ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ ಯಹಿ ತೋ ರಖಾತಾ ಅಂತ ಜೋರಾಗಿ ಕೂಕೊಳ್ತಾರೆ. ಅರೇ ನನ್ನ ಒಂದು ಬ್ರೀಫ್ ಕೇಸನ್ನು, ಸೂಟ್ ಕೇಸನ್ನು ಇಲ್ಲಿ ಇಟ್ಟಿದ್ದೆ, ಎಲ್ಲೋಯ್ತು ಅಂತ ಹುಡ್ಕೊಳಕ್ಕೆ ಜೋರಾಗಿ ಕೂಕೊಳ್ತಾ ಇದ್ರು. ಹೋದೆ, ಮೈನೆ ಪೂಛಾ, ಅವ್ರಿಗೆ ಕೇಳಿದೆ, ಉಸ್ಮೆ ಪೈಸೆ ತೋ ನಹೀತೆ, ಅದರಲ್ಲಿ ದುಡ್ಡಿರಲಿಲ್ಲ ತಾನೆ ಅಂದರು. ಜವಾಬ್ ಇಲ್ಲ. ಅದಕ್ಕೆ ಅವ್ರು ಉತ್ತರ ಕೊಟ್ಟರು, ಪೈಸೆ ತೋ ನಹೀತೆ ಕಾಗಜಾತೆ, ದುಡ್ಡೇನೂ ಇರಲಿಲ್ಲ, ಏನು ಕೆಲವೊಂದು ಪತ್ರಗಳಿದ್ವು, ಕಾಗದ ಪತ್ರಗಳಿದ್ವು ಅಂದರು. ಮೈನೆ ಕಹಾ ತೋ ಮಿಲ್ ಜಾಯೇಗ, ಹಾಗಾದ್ರೆ ಸಿಗುತ್ತೆ ಬಿಡಿ, ತೊಂದರೆ ಇಲ್ಲ. ಮೈ ಬಿನಾ ಧೂಪ್ ಕಾ ಚಶ್ಮಾ ಲಗಾಯೆ ಬೈಠಕ್ ಮೇ ಪಹುಂಚ, ನಾನು ಆ ಚಶ್ಮಾ ಇಲ್ದೇನೆ ಮತ್ತೆ ಆ ಬೈಠಕ್ಕೆ ಹೋದೆ. ಬೈಠಕ್ ಮೇ 15 ಮಿನಿಟ್ ಚಾಯ್ ಕಿ ಚುಟ್ಟಿ ಹುಯಿ, ಆ ಬೈಠಕ್ನಲ್ಲಿ 15 ನಿಮಿಷದ ಒಂದು ವಿಶ್ರಾಂತಿಯನ್ನು ನೀಡಲಾಯಿತು. ಲೋಗೋನೆ ಸಹಾನುಭೂತಿ ಪ್ರಕಟ್ಕಿ, 15 ನಿಮಿಷದಲ್ಲಿ ಬಂದು ಎಲ್ಲ ಸುತ್ತರ್ಕೊಂಡ್ಬಿಟ್ಟು ಜನರು, ಏನ್ರಿ ನಿಮ್ಮ ಚಶ್ಮಾನ ಕಳೆದೋತಂತೆ, ಚಪ್ಪಲಿನೂ ಕಳೆದೋತಂತ ಹೇಳಿ ಸಹಾನುಭೂತಿಯನ್ನು ವ್ಯಕ್ತಪಡಿಸಕ್ಕೆ ಶುರು ಮಾಡಿದರು. ಏಕ್ ಸಜ್ಜನ ಆಯೆ, ಅದೇ ಸಮಯಕ್ಕೆ ಒಬ್ಬ ಸಜ್ಜನರು ಬಂದರು. ಕಹಾನೆಲೆಗೆ ಬಂದ್ಬಿಟ್ಟು ಹೇಳಕ್ಕೆ ಶುರು ಮಾಡಿದರು, ಬಡಿ ಚೋರಿಯಾ ಹೋ ರಹಿ ಹೈ, ದೇಖಿಯೇ ಆಪ್ಕ ಧೂಪ್ ಕಾ ಚಶ್ಮಾ ಹಿ ಚಲಾ ಗಯಾ, ಬಹಳ ಕಳ್ಳತನ ಆಗ್ತಾ ಇದೆ ಪ್ರಾಮಾಣಿಕರ ಸಮಯದಲ್ಲಿ ನೋಡಿ, ಉದಾಹರಣೆಗೆ ನಿಮ್ಮದೇ ಆ ಕೂಲಿಂಗ್ ಗ್ಲಾಸ್ ಎಲ್ಲ ಯಾರೋ ಕನ್ನಡಕನೇ ಕದ್ದು ಹೋಗಿದ್ದಾರೆ ಅಂತ ಹೇಳಕ್ಕೆ ಶುರು ಮಾಡಿದರು. ವಹ ಧೂಪ್ ಕಾ ಚಶ್ಮಾ ಲಗಾಯತೆ, ನೋಡಿದ್ರೆ ಅವರು ಆ ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡಿದ್ರು. ಮುಜೆ ಯಾದ್ ಥಾ ಏಕ್ ದಿನ ಪಹಲೆ ವಹ ಧೂಪ್ ಕಾ ಚಶ್ಮಾ ನಹಿ ಲಗಾಯತೆ, ನನಗೆ ಚೆನ್ನಾಗಿ ನೆನಪಿದೆ, ಒಂದಿನದ ಹಿಂದೆ ಅವರು ಆ ಚಶ್ಮಾವನ್ನು ಹಾಕಿರಲಿಲ್ಲ. ಮೈನೆ ದೇಖಾ ಜೋ ಚಶ್ಮಾ ವಹ ಲಗಾಯತೆ ವಹ ಮೈರಾಹಿತ, ನಾನು ಗಮನ ಇಟ್ಟು ನೋಡಿದೆ,
ಅವ್ರು ಯಾವ ಚಶ್ಮಾವನ್ನು ಹಾಕ್ಕೊಂಡಿದ್ರೋ ಅದು ನಂದೇ ಆಗಿತ್ತು. ಕಹಾನೆ ಲಗೆ, ಮತ್ತು ಅವ್ರು ಹೇಳಕ್ಕೆ ಶುರು ಮಾಡಿದರು, ಆಪ್ನೆ ಚಶ್ಮಾ ಲಗಾಯ ನಹಿ ತಾ, ನೀವು ರಾತ್ರಿ ಚಶ್ಮಾವನ್ನು ಹಾಕೊಂಡಿರಲಿಲ್ಲ ಅಂದರು. ಮೈನೆ ಕಹಾ, ರಾತ್ ಕೋ ಕ್ಯಾ ಚಾಂದಿನಿ ಮೀ ಧೂಪ್ ಕಾ ಚಶ್ಮಾ ಲಗಾಯ ಜಾತಾ ಹೈ? ಏನ್ರಿ ರಾತ್ರಿ ಹೊತ್ತಿನಲ್ಲಿ ಚಂದ್ರನ ಬೆಳಕಲ್ಲಿ ಯಾರಾದ್ರು ಚಶ್ಮಾ ಹಾಕೊಳ್ತಾರೇನ್ರಿ? ಮೈನೆ ಕಮರೆ ಕಿ ಟೇಬಲ್ ಪರ್ ರಖ್ ದಿಯಾ ತಾ, ನಾನು ಕೋಣೆಯ ರೂಮಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ ಅಂದರು. ಓಹ ಬೋಲೆ ಕೋಯಿ ಉಠಾ ಲೇ ಗಯಾ ಹೋಗ, ಯಾರೋ ಒತ್ಕೊಂಡು ಹೋಗಿರ್ಬೋದು ಅಂದರು. ಮೈ ಉನ್ಹೇ ದೇಖ್ ರಹಾ ತಾ ಅವ್ರು ವಹ ಮೇರಾ ಚಶ್ಮಾ ಲಗಾಯ ಇತ್ಮಿನಾನ್ ಸೆ ಬೈಠೆ ಥೆ. ನಾನು ನೋಡ್ತಾನೆ ಇದ್ದೆ, ಅವರು ನನ್ನ ಚಶ್ಮಾವನ್ನು ಹಾಕೊಂಡ್ಬಿಟ್ಟು ಧೈರ್ಯವಾಗಿ ಕುಳಿತಿದ್ರು ಅವರು. ತೀಸರೇ ದಿನ ರಾತ್ ಕೋ ಲೌಟ, ಮೂರನೇ ದಿನ ಮತ್ತೆ ರಾತ್ರಿಗೆ ವಾಪಸ್ ಬಂದೆ. ತೋ ಕುಚ್ ಹರಾರತ್ ಥಿ, ಥೋಡಿ ಠಂಡ್ ಬಿ ಥಿ. ನನಗೆ ಸ್ವಲ್ಪ ಲೈಟಾಗಿ ಜ್ವರ ಇತ್ತು, ಚಳಿ ಆಗ್ತಾ ಇತ್ತು. ಮೈನೆ ಸೋಚ ಬಿಸ್ತರ್ ಸೆ ಕಂಬಲ್ ನಿಕಾಲ್ನು, ನಾನು ಆ ಕಂಬಳಿಯನ್ನು ಹೊತ್ಕೊಳ್ಳೋಕ್ಕೆ ಅಂತ ನೋಡಿದೆ. ಪರ್ ಕಂಬಲ್ ಬಿ ಗಾಯಬ್ ತಾ, ಆದರೆ ಕಂಬಳಿನೂ ಮಾಯ ಆಗಿತ್ತು. ಆ ಕಂಬಳಿನೂ ಕೂಡ ಹೊತ್ಕೊಂಡು ಹೋಗಿದ್ರು. ಯಾವ ಸಮ್ಮೇಳನ? ಪ್ರಾಮಾಣಿಕರ ಸಮ್ಮೇಳನದಲ್ಲಿ. ಫಿರ್ ಹಲ್ಲಾ ಹುವಾ, ಮತ್ತೆ ಗಲಾಟೆ ಆಯಿತು. ಸ್ವಾಗತ ಸಮಿತಿಗೆ ಮಂತ್ರಿ ಆಯೆ, ಸ್ವಾಗತ ಸಮಿತಿಯ ಮಂತ್ರಿ ಬಂದರು. ಕೈ ಕಾರ್ಯಕರ್ತ ಆಯೆ, ಕೆಲವು ಕಾರ್ಯಕರ್ತರು ಬಂದರು. ಮಂತ್ರಿ ಕಾರ್ಯಕರ್ತಾವಂಕು ಡಾಂಟ್ನೆ ಲಗೆ. ಆ ಮಂತ್ರಿ ಬಂದ್ಬಿಟ್ಟು, ಸ್ವಾಗತ ಸಮಿತಿ ಮಂತ್ರಿ ಬಿಟ್ಟು ಆ ಕಾರ್ಯಕರ್ತರಿಗೆ ಬೈಯೋಕ್ಕೆ ಶುರು ಮಾಡ್ದ. ತುಮ್ ಲೋಗೋ ಕ್ಯಾ ಕರ್ತೆ ಹೋ, तुम्हारी ड्यूटी यहाँ है, तुम्हारे रहते चोरियां हो रही है, यह ईमानदार सम्मेलन है, बाहर यह चोरी की बात फैली तो कितनी बदनामी होगी ಅಂದ್ರು. ಬೈಯೋಕ್ಕೆ ಶುರು ಮಾಡಿದ್ರು. ನೀವೇನು ಮಾಡ್ತಿದ್ದೀರಿ ಇಲ್ಲಿ ಡ್ಯೂಟಿ ಇರೋದು ನಿಮ್ದಿಲ್ಲಿ, ನೀವಿರ್ಬೇಕಾದ್ರೆ ನನ್ನ ಕಳ್ತನ ಆಗ್ತಾ ಇದೆಯಲ್ಲ, ಇದು ಎಂಥ ಸಮ್ಮೇಳನ ಗೊತ್ತಾ? ಪ್ರಾಮಾಣಿಕರ ಸಮ್ಮೇಳನ. ಹೊರಗಡೆ ಈ ಒಂದು ಕಳ್ತನ ಆಗೋ ಸುದ್ದಿಗೆ ಹೋದ್ರೆ ಎಷ್ಟು ಕೆಟ್ಟ ಹೆಸರಲ್ವಾ ಈ ಸಮ್ಮೇಳನದ್ದು ಅಂದ್ರು. ಕಾರ್ಯಕರ್ತ ಅವನೇ ಕಹ, ಅದಕ್ಕೆ ಕಾರ್ಯಕರ್ತರು ಉತ್ತರ ಕೊಟ್ಟರು. ಹಮ್ ಕ್ಯಾ ಕರೆ, अगर माननीय सम्माननीय डेलीगेट यहाँ जहाँ जाए तो क्या हम उन्हें रोक सकते हैं? ನಾವೇನು ಮಾಡಿದ್ರಿ ಸ್ವಾಮಿ, ಬಂದಂತಹ ಸನ್ಮಾನನೀಯ ಡೆಲಿಗೇಟ್ ಅಥವಾ ಸದಸ್ಯರು ಅಲ್ಲಿ ಇಲ್ಲಿ ಓಡಾಡಿದರೆ ನಾವೇನು ಅವರಿಗೆ ತಡೆಯೋಕ್ಕಾಗುತ್ತಾ ಅಂದರು. ಮಂತ್ರಿನೇ ಗುಸ್ಸೆ ಸೆ ಕಹ, ಅದಕ್ಕೆ ಮಂತ್ರಿ ಸಿಟ್ಟಿಂದ ಹೇಳ್ದ, ಮೈ ಪೊಲೀಸ್ ಕೋ ಬುಲಾಕರ್ಲ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂँ, ನಾನು ಆ ಪೊಲೀಸರಿಗೆ ಕರೆಸ್ಬಿಟ್ಟೀಗ ಎಲ್ಲರನ್ನು ಹುಡುಕ್ಸ್ತೇನೆ ಅಂದ. ಅದಕ್ಕೆ ಮೈನೇ ಸಮಜಾಯ, ನಾನೇ ಅವ್ರಿಗೆ ತಿಳುವಳಿಕೆ ಹೇಳಿದೆ. ಐಸಾ ಹರ್ಗೀಜ್ ಮತ್ ಕರಿಯೇ ಸ್ವಾಮಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ईमानदारों के सम्मेलन में पुलिस ईमानदारी की तलाशी ले, यह बड़ी अशोभनीय बात होगी. ಸ್ವಾಮಿ, ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಬಂದು ಪೊಲೀಸ್ನವರು ಪ್ರಾಮಾಣಿಕರನ್ನು ಹುಡುಕಿದರೆ ಇದು ಅಶೋಭನೀಯವಾದಂಥ ಮಾತಲ್ವಾ, ಕೆಟ್ಟದ್ದಲ್ವಾ ಇದು. ಫಿರ್ ಇತನೇ ಬಡೆ ಸಮ್ಮೇಳನ ಮೇ ತೋಡಿ ಗಡಿಬಿಡಿ ಹೋಗ್ಲಿ ಬಿಡ್ರಿ, ಇಂಥ ದೊಡ್ಡದಾದಂಥ ಒಂದು ಸಮ್ಮೇಳನದಲ್ಲಿ ಒಂದು ಸ್ವಲ್ಪ ಗಡಿಬಿಡಿ ಆಗೇ ಆಗುತ್ತೆ, ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅಂತೇಳಿ ನಾನೇ ಸಮಾಧಾನ ಮಾಡಿದೆ. ಈ ಕಾರ್ಯಕರ್ತಾನೇ ಕಹ, ಅಷ್ಟೊತ್ತಿಗೆ ಒಬ್ಬ ಕಾರ್ಯಕರ್ತ ಹೇಳ್ದ, ತಲಾಶಿ ಕಿನ್ಕೆ ಕರ್ವಾಯಂಗೆ, ಆ ದೇಕೆ ಲಗ್ಭಗ್ ಡೆಲಿಗೇಟ್ ತೋ ಕಿರಾಯದ್ ಲೇಕರ್ ದೋಪಹರ್ ಕೋ ವಾಪಸ್ ಚಲೆ ಗಯೆ ಹೈ. ಅಲ್ರಿ ಸ್ವಾಮಿ, ಏನು ತಲಾಶ್ ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ, ಹುಡುಕ್ಸ್ತೀವಿ ಅಂತ ಹೇಳಿದ್ರಲ್ಲ, ಯಾರ್ದು ಮಾಡಿಸ್ತೀರಿ ನೀವು? ಅರ್ಧಕ್ಕರ್ಧ ಜನರು ಅಲ್ಲಿ ಸುಮಾರು ಸದಸ್ಯರೆಲ್ಲ ಏನು ಮಾಡಿದ್ದಾರೆ, ಬಾಡಿಗೆ ತಗೊಂಡು ಮಧ್ಯಾಹ್ನಕ್ಕೆ ಹೊರಟು ಹೋಗಿದ್ದಾರೆ ಅಂದರು. ರಾತ್ ಕೋ ಪಹನ್ನಿ ಕಿ ಕಪಡೆ ಸಿರ್ಹಾನಿ ದಬಾ ಕರ್ಸೋಯ, ನಾನು ತೊಡ್ಕೊಳ್ಳುವಂಥ ಬಟ್ಟೆಯನ್ನು ತಲೆ ಸಿರಹಾನೆ ಅಂದರೆ ತಲೆದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಂಡೆ. ನೈ ಚಪ್ಪಲೆ ಅವ್ರ ಶೇವಿಂಗ್ ಡಿಬ್ಬಾ ಬಿಸ್ತರ್ಕಿ ನೀಚೆ ದಬಾಯ, ಮತ್ತು ಹೊಸದಾದಂಥ ಚಪ್ಪಲಿ ತಗೊಂಡಿದ್ದೆ ಮತ್ತು ಶೇವಿಂಗ್ನ ಒಂದು ಡಬ್ಬವನ್ನು ಆ ಬಿಸ್ತರ್ ಅಂದರೆ ತಡಿಯ ಹಾಸಿಗೆ ಕೆಳಗಡೆ ಇಟ್ಟೆ. ಹೇಳ್ತಾರೆ ಮುಂದೆ, ಸುಬಹ ಮುಜೆ ಲೌಟ್ನಾ ಥಾ, ಬೆಳಗಾದ ತಕ್ಷಣ ನಾನು ವಾಪಸ್ಸು ಹೊರಡಬೇಕಿತ್ತು. ಮುಜೆ ಉನ್ ಲೋಗೋನೆ ಅಚ್ಚಾ ಪೈಸಾ ದಿಯಾ, ಬೆಳಗ್ಗೆ ಆದ ತಕ್ಷಣ ನೀವು ಒಳ್ಳೆಯ ಒಂದು ದುಡ್ಡನ್ನು ಕೊಟ್ಟರು, ಅತಿಥಿಗಳಾಗಿದ್ನಲ್ಲ ಅದಕ್ಕೆ ಒಳ್ಳೆ ದುಡ್ಡು ಕೊಟ್ಟರು. ಮೈನೆ ಸಾಮಾನು ಬಾಂಧ, ಈಗ ನನ್ನ ಲಗೇಜನ್ನು ಪ್ಯಾಕ್ ಮಾಡಿದೆ. ಮಂತ್ರಿನೇ ಕಹ, ಅಷ್ಟೊತ್ತಿಗೆ ಮಂತ್ರಿ ಬಂದರು, ಹೇಳಿದರು, परसाई जी गाड़ी आने में देर है, चलिए स्वागत समिति के साथ आज अच्छे होटल में भोजन हो जाए, अब ताला लगा देते हैं. परसाई ಅವರೇ, ಗಾಡಿ ಇನ್ನೂ ಬರೋದ್ರಿಗೆ ಲೇಟ್ ಇದೆ, ನಡೀರಿ ಸ್ವಾಗತ ಸಮಿತಿ ಕಡೆಯಿಂದ ನಿಮಗೆ ಒಳ್ಳೆಯ ಒಂದು ಹೋಟ್ಲಲ್ಲಿ ಊಟ ಕೊಡಿಸ್ತೀವಿ, ಊಟ ಮಾಡೋಣಂತೆ, ಈಗ ನಾನು ಕೋಣಿಗೆ ಬೀಗ ಹಾಕೊಂಬರ್ತೀವಿ ರೂಮಿಗೆ ಅಂತ ಹೇಳ್ದ. ಹೋದರೆ ಪರ್ ತಾಲಾ ಬೀಗ ಗಾಯಬ್ತ, ಅವ್ನು ಬೀಗ ಹಾಕೊಂಬರ್ತೇನೆ ಅಂತ ಹೋದ, ನೋಡಿದ್ರೆ ಆ ಬೀಗನೂ ಕೂಡ ಮಾಯ ಆಗಿತ್ತು, ಬೀಗನೂ ಹೊತ್ಕೊಂಡು ಹೋಗಿದ್ರು. ತಾಲಾ ತಕ್ ಚುರಾಲಿಯ ಗಜಬ್ ಹೋಗಯ, ಬೀಗನೂ ಬಿಡ್ಲಿಲ್ವಾ, ಬೀಗನೂ ಮಾಯ ಆಯ್ತಾ, ವಿಚಿತ್ರ ಬಿಡಪ್ಪ ಅನ್ಕೊಂಡೆ. ಮೈನೆ ಕಹ, रिक्शा बुलवाइए, मैं सीधा स्टेशन जाऊंगा, यहाँ नहीं रुकूंगा.
ಅದು ಬೀಗನೂ ಹೊತ್ಕೊಂಡು ಹೋದ್ಮೇಲೆ ನನಗೆ ಅನಿಸ್ತು, ಅವನಿಗೆ ಹೇಳಿದವರಿಗೆ, ಸ್ವಾಮಿ ಮೊದಲೇ ರಿಕ್ಷಾ ಕರೆಸ್ರಿ, ನಾನು ಸೀದಾ ಸ್ಟೇಷನಿಗೆ ಹೋಗ್ತೀನಿ, ನಾನಿಲ್ಲಿ ಉಳ್ಕೊಳಕ್ಕೆ ತಯಾರಿಲ್ಲ ಅಂದರು. ಹಂಗಂದ ತಕ್ಷಣ ಸ್ವಾಗತ ಸಮಿತಿ ಮಂತ್ರಿ ಹೇಳ್ತಾರೆ, ಮಂತ್ರಿ ಹೈರಾ ಅಂತೆ. ಮಂತ್ರಿಗೆ ಆಶ್ಚರ್ಯ ಆಯಿತು. ಬೋಲೆ ಹೇಳಿದರು, ಐ ಸಿ ಬಿ ಕ್ಯಾ ನಾರಾಜ್ಗಿ ಹೇ, ಯಾಕೆ ಸ್ವಾಮಿ ಅಷ್ಟೊಂದು ಸಿಟ್ಟು ನಿಮಗೆ ಅಂದರು. ಮೈನೆ ಕಹ ನಾರಾಜ್ಗಿ ಕಥೆನೇ ಹೇ, ಈಗೇನು ಸಿಟ್ಕೊಂಡು ಮಾಡ್ಕೊಂಡೋದ್ರಿಂದ ಏನು ಪ್ರಯೋಜನ. ಬಾತ್ ಯಹ ಹೈ ಕಿ ಚೀಜೆ ತು ಸಬ್ ಚುರಾ ಲೀ ಗೈ ಹೇ, ವಿಷಯ ಏನಪ್ಪ ಅಂದರೆ ಇರುವಂಥ ಎಲ್ಲ ವಸ್ತುಗಳನ್ನು ಕದ್ಬಿಟ್ಟಿದ್ದಾರೆ. ತಾಲಾ ತಕ್ ಚೋರಿ ಮೇಲೆ ಜಲಾಗಯ್ಯ, ಹೋಗ್ಲಿ ಬೀಗದವರೆಗೂ ಎಲ್ಲನೂ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಎಲ್ಲವೂ ಮಾಯ. ಅಬ್ಬ ಮೈ ಬಚಾ ಹೂँ, ಸ್ವಾಮಿ ಉಳ್ಕೊಂಡಿರೋ ನಾನು ಒಬ್ಬನೇ ಈಗ. ಅಗರ್ ರುಕಾತು ಮೈ ಹಿ ಚುರಾಲಿಯಾ ಜಾವುಂಗ, ನಾನು ಏನಾದ್ರು ಉಳ್ಕೊಂಡ್ರೆ ನನ್ನನ್ನು ಹೊತ್ಕೊಂಡು ಹೋಗ್ತಾರೆ ಅಂತ. ಒಟ್ಟು ನಮ್ಮ ಸಮಾಜದಲ್ಲಿ ಏನಪ್ಪ ಅಂದರೆ ಪ್ರಾಮಾಣಿಕತೆ ಅಂತ ಅಂದ್ಕೊಂಡಿರ್ತಾರೆ, ಅದು ನಡೆಯೋದೆಲ್ಲ ಅಪ್ರಾಮಾಣಿಕರು ಅನ್ನೋದನ್ನು ಈ ಸಾಮಾಜಿಕ ಅಸಂಗತಿಯ ಬಗ್ಗೆ ಒಂದು ಅದ್ಭುತವಾದಂಥ ವ್ಯಂಗ್ಯ ರಚನೆಯನ್ನು ಬರೆದಿದ್ದಾರೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.